ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ನಾನು ಮಾಡಿರೋದು ಮಿಡಿ ಉಪ್ಪಿನಕಾಯಿ. ನೀವು ಗೊತ್ತೇ ಇರುತ್ತೆ, ನಮ್ಮ ವ್ಲಾಗ್ ನೋಡಿದರೆ ನಾವು ಕಾಡಲ್ಲಿ ವಾಕಿಂಗ್ ಹೋದಾಗ ನಮಗೆ ಮಿಡಿ ಸಿಕ್ಕಿತ್ತು, ಮಾವಿನ ಮಿಡಿ. ಆ ಮಿಡಿನ ಕುಯ್ಕೊಂಡು ಬಂದು ನಾನಿಲ್ಲಿ ಉಪ್ಪಿನಕಾಯಿ ಹಾಕಿದ್ದೀನಿ. ಇದಕ್ಕೆ ಏನೇನೆಲ್ಲ ಉಪಯೋಗಿಸಿದ್ದೀನಿ ಬನ್ನಿ ನೋಡ್ಕೊಂಬರೋಣ. ಹಲೋ ಎವ್ರಿವಾನ್, ಇವಾಗ ನೀವು ನೋಡ್ತಾ ಇರೋದು ನಾನು ಉಪ್ಪಿಗೆ ಹಾಕಿಟ್ಟಿರುವಂಥ ಮಿಡಿ. ನೀವು ನನ್ನ ಬ್ಲಾಗ್ ನೋಡಿದಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಈ ಮಿಡಿನ ಎಲ್ಲಿಂದ ತಂದೆ ಅಂತ. ಸೊ ನಾನು ಫಾರೆಸ್ಟಿಗೆ ವಾಕಿಂಗ್ ಅಂತ ಹೋಗಿದ್ದಾಗ ಅಲ್ಲಿಂದ ನಾವು ತಂದಿರುವಂತಹ ಮಿಡಿ ಇದು ಇಷ್ಟೇಷ್ಟಾಗಿದೆ ಚಿರಟಿಬಿಟ್ಟು. ಸರಿ, ಇವಾಗ ಬೇಗ ಬೇಗ ತೆಗೆದಿದ್ದನ್ನು ಉಪ್ಪಿನಕಾಯಿ ಹಾಕೋಣ. ಸೊ ಈಗ ನೋಡ್ತಿದ್ದೀರಲ್ಲ, ಈ ರೀತಿ ಚಿರಟಬೇಕು. ಸೊ ನಾವು ಉಪ್ಪಿನಕಾಯಿ ಹಾಕಬೇಕು ಅಂದರೆ ಮಾವಿನ ಮಿಡಿ ಈ ರೀತಿ ಚಿರಟಬೇಕು. ನಾನು ಇದನ್ನು ಸ್ವಲ್ಪ ನೀರಿಂದ ತೆಗೆದು ಬಟ್ಟೆ ಮೇಲೆ ಆರಾಕಿದ್ದೀನಿ. ಸೊ ಇದು ಸ್ವಲ್ಪ ಡ್ರೈ ಆಗಲಿ, ಇಲ್ಲಾಂದರೆ ನೀವು ಈ ರೀತಿ ಬಟ್ಟೆಯಿಂದ ಈ ರೀತಿ ನೀರನ್ನು ಕೂಡ ಆರಿಸ್ಬೋದು. ಸೊ ಈ ರೀತಿ ಮಾಡಿ ಇಟ್ಬಿಡೋಣ. ಅದಾದಮೇಲೆ ನಾವು ಇದಕ್ಕೆ ಮಸಾಲೆ ಹಾಕೋಣ. ಸೊ ಉಪ್ಪಿನಕಾಯಿ ಮಾಡೋಕ್ಕೆ ನಾನೇನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಇಲ್ಲಿ ಬ್ಯಾಡಗೆ ಮೆಣಸು ತೊಗೊಂಡಿದ್ದೀನಿ, ಒಂದು 20-25 ಮೆಣಸು ಇರ್ಬೋದು. ಸ್ವಲ್ಪ ಖಾರಕ್ಕೆ ಅಂಥೇಳಿ ಗುಂಟೂರು ಮೆಣಸು ತೊಗೊಂಡಿದ್ದೀನಿ. ಕಡ್ಡಿ ಮೆಣಸು ಅದನ್ನು ಬಳಸ್ಬೋದು ನೀವು. ಹಾಗೆ ಒಂದು ಹಿಡಿಯಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಆಪ್ಷನಲ್, ಬಳಸಲಿಲ್ಲ ಅಂದರೂ ನಡೆಯುತ್ತೆ, ಬಟ್ ಯೂಶ್ವಲಿ ಬಳಸ್ತಾರೆ. ಹಾಗೆ ನೀವು ಒಂದು ಸ್ವಲ್ಪ ಓಮದ ಕಾಳು ಕೂಡ ಅದನ್ನು ಸೇರಿಸ್ಕೋಬೋದು, ಬಟ್ ನಾನು ಅದು ಯಾವುದೂ ಸೇರಿಸಿಲ್ಲ. ಸೊ ಇದಿಷ್ಟನ್ನೇ ನಾನು ಫೈನಾಗಿ ಡ್ರೈ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಅಂದರೆ ಡ್ರೈ ಆಗಿ ಪೌಡರ್ ಮಾಡ್ಕೊತೀನಿ. ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಫೈನಾಗಿ ಗ್ರೈಂಡ್ ಆಗಬೇಕಿದು. ಇಷ್ಟು ಗ್ರೈಂಡ್ ಆದರೆ ಸಾಕಾಗುತ್ತೆ. ಸೊ ಇದಕ್ಕೆ ನಾವೀಗ ಏನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ನೀರು ಬಂದು ಉಪ್ಪು ನೀರು, ಅಂದರೆ ಮಾವಿನಕಾಯಿನ ನಾನು ಮಾವಿನಕಾಯಿನ ನೆನೆಸಿಟ್ಟಿರ್ತೀವಲ್ಲ ಆ ಉಪ್ಪಿನ ನೀರು. ಸೊ ನೀವು ಇದನ್ನು ಬಳಸೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಉಪ್ಪನ್ನು ಮಾಡಿಕೊಂಡು ಉಪ್ಪಿನ ನೀರನ್ನ ಮಾಡಿಕೊಂಡು ಕೂಡ ಬಳಸ್ಬೋದು. ಬಟ್ ಅದಕ್ಕಿಂತ ಉತ್ತಮ ಏನು ಅಂತ ಹೇಳಿದ್ರೆ, ನಾವು ಏನು ಈ ಮಾವಿನಕಾಯಿಗಳನ್ನು ಹಾಕಿ ಅದಕ್ಕೆ ಉಪ್ಪು ಹಾಕಿಟ್ಟಿರ್ತೀವಿ, ಅದು ತಾನೇ ನೀರು ಬಿಟ್ಕೊಂಡಿರುತ್ತೆ, ಉಪ್ಪು ಕರಗಿ ನೀರು ಬಿಟ್ಕೊಂಡಿರುತ್ತೆ. ಅದನ್ನು ಬಳಸೋದ್ರಿಂದ ಉಪ್ಪಿನಕಾಯಿ ತುಂಬ ದಿವಸ ನಿಮಗೆ ಬಾಳಿಕೆ ಬರುತ್ತೆ, ಹಾಳಾಗೋದಿಲ್ಲ. ಸರಿನಾ? ಸೊ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪಿನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ನೋಡಿ, ಇಂಗನ್ನು ಬಳಸ್ತಾ ಇದ್ದೀನಿ. ಇಂಗು ಆಪ್ಷನಲ್ ಹೌದು, ಬಟ್ ಬಳಸೋದ್ರಿಂದ ತುಂಬ 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 ಒಳ್ಳೆಯದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಬಳಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಸೊ ಈಗ ಉಪ್ಪಿನಕಾಯಿ ಮಸಾಲೆನ ನಾವು ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಒಂದು ಪಿಂಗಾಣಿ ಜಾರನ್ನ ತೊಗೋತಾ ಇದ್ದೀನಿ. ನೋಡಿ, ಪಿಂಗಾಣಿ ಜಾರು ನನ್ನ ಹತ್ರ ಇದ್ದಿದ್ದು ಪಿಂಗಾಣಿ ಜಾರನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸೊ ಇದನ್ನ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ, ಯಾವುದೇ ರೀತಿ ನೀರು ಇರಬಾರ್ದು. ಸರಿನಾ? ಈಗ ನಾವು ರೆಡಿ ಮಾಡ್ಕೊಂಡಿರೋ ಏನು ಮಸಾಲೆ ಇದೆ ಅದನ್ನು ಇದಕ್ಕೆ ಹಾಕಬೇಕು. ಅದಕ್ಕೆ ಮುಂಚೆ ನಾವು ಮಿಡಿನ ಮತ್ತು ಮಸಾಲೆನ ಕಳಿಸ್ಕೊಳ್ಳೋಣ. ಸರಿನಾ? ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾನು ಮಿಡಿನ ಒಂದು ಪಾತ್ರಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈ ಮಿಡಿಗಳಿಗೆ ಈಗ ನಾವು ಮಸಾಲೆ ಹಾಕಬೇಕು. ಸರಿನಾ? ಈ ಮಿಡಿಗಳು ಏನು ಬಾಡಿದೆ ಇವೆಲ್ಲದಕ್ಕೂ ಮಸಾಲೆ ಹಾಕಬೇಕು. ಯಾಕೆ ಕಟ್ ಮಾಡಿ ಹಾಕ್ತಾಯಿಲ್ಲ ಅಂತ ಹೇಳಿದ್ರೆ, ಕಟ್ ಮಾಡಿ ಹಾಕೋದ್ರಿಂದ ಮಿಡಿ ಬೇಗ ಮೆತ್ತಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಏನಾದರೂ ತಿನ್ನಬೇಕಾದ್ರೆ ನಾವು ಇದನ್ನೇ ತೊಗೊಂಡು 1-2 ಪೀಸ್ ಮಾಡಿಕೊಂಡು ಇಲ್ಲ 4 ಪೀಸ್ ಮಾಡಿಕೊಂಡು ಇದನ್ನ ಯೂಸ್ ಮಾಡ್ಬೋದು. ಬಟ್ ನಾವು ಕಟ್ ಮಾಡಿ ಹಾಕ್ತೀವಿ ಅಂತ ಹೇಳಿದ್ರೆ ನಮಗಿಲ್ಲಿ ಏನಾಗುತ್ತೆ, ಮಿಡಿ ಮೆತ್ತಗಾಗ್ಬಿಡುತ್ತೆ. ನೋಡಿ, ಮಸಾಲೆ ರೆಡಿ ಇದೆ. ಇದನ್ನು ನಾನು ಉಪ್ಪಿನಕಾಯಿಗೆ ಹಾಕ್ತೀನಿ. ನಾನಿಲ್ಲಿ ಯಾವುದೇ ರೀತಿ ಆಯಿಲ್ ಬಳಸಿಲ್ಲ. ಸೊ ನೀವು ಕೊನೆಯಲ್ಲಿ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೋಬೋದು. ನಾನು ಆಯಿಲ್ ಬಳಸ್ದೇ ಉಪ್ಪಿನಕಾಯಿಗೆ ಮಸಾಲೆ ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಮಸಾಲ ಕೋಟಾಗೋ ರೀತಿ ಕಲಿಸ್ಕೋಬೇಕು. ಬೇಗ ಕ್ವಿಕ್ಕಾಗಿ ಕಲಿಸ್ಬಿಟ್ಟು ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ.
ಇನ್ನು ಸ್ವಲ್ಪ ಚಿಡ್ಬೇಕಿತ್ತ ಚಿಡ್ತದ ಕಡೆಗೆ ಮತ್ತಿದಾಗಿದೆ. ಸೊ ಈಗ ನೀಟಾಗಿ ಕೋಟ್ ಆಗಿದೆ ಮಸಾಲ ಎಲ್ಲನೂ. ಸೊ ಇದು ಇನ್ನೂ ಒಂದು 4 to 5 days ಆದಮೇಲೆ, ಇಲ್ಲ ನಮ್ಮ ಕಡೆ ಅಂತೂ 1 ತಿಂಗಳು 2 ತಿಂಗಳು ಇಟ್ಟೇ ಯೂಸ್ ಮಾಡೋದು. ಸೊ ನಾವಿದನ್ನು ಈಗ ಕಂಪ್ಲೀಟಾಗಿ ಬರಣಿಗೆ ಹಾಕೊಳ್ಳೋಣ. ಸೊ ಬರಣಿ ರೆಡಿ ಮಾಡಿಟ್ಟಿದ್ದೆ. ಸೊ ಇದೇ ಬರಣಿಗೆ ನಾವು ಉಪ್ಪಿನಕಾಯಿನ ಹಾಕೊಳ್ಳೋಣ, ಸರಿನಾ? ನೋಡಿ ಈ ರೀತಿ, ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯೂಶ್ವಲಿ ನಾನು ಅಷ್ಟು ಉಪ್ಪಿನಕಾಯಿ ತಿನ್ನಲ್ಲ, ಐ ಆಮ್ ನಾಟ್ ದ್ಯಾಟ್ ಉಪ್ಪಿನಕಾಯಿ ಲವರ್. ಹಾಗೆ ಬೇಕಾದ್ರೆ ಹಸಿ ಹಸಿ ತಿಂದ್ಬಿಡ್ತೀನಿ, ಬಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ಸಮ್ಟೈಮ್ಸ್ ಐ ಈಟ್. ತುಂಬ ನನಗೆ ಇಷ್ಟ ಆದರೆ ಖಂಡಿತವಾಗ್ಲೂ ತಿಂತೀನಿ ನಾನು. ಇದು ತುಂಬ 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 ಟೇಸ್ಟಿಯಾಗಿ ಬಂದಿದೆ. ಇನ್ನೊಂದು ವಾರ ಹೀಗೆ ಮಸಾಲೆಯಲ್ಲಿ ಇದ್ಬಿಟ್ರೆ ಇದು ಖಂಡಿತವಾಗ್ಲೂ ರೆಡಿ ಟು ಯೂಸ್, ಸರಿನಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನು ಕ್ಲೀನಾಗಿ ನಾವು ಬಟ್ಟೆಯಲ್ಲಿ ಕವರ್ ಮಾಡಬೇಕು, ಹಾಗೆ ಕ್ಯಾಪ್ ಹಾಕ್ಬಿಟ್ಟು ಕೂಡ ಕವರ್ ಮಾಡಬೇಕು. ನೀವು ನಾನಿಲ್ಲಿ ಪಿಂಗಾಣಿ ಯೂಸ್ ಮಾಡಿದ್ದೀನಿ ಬಾಟಲು, ನೀವು ಗ್ಲಾಸ್ ಬಾಟ್ಲು ಕೂಡ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ಕೆಲ್ಲ ನಾನು ಅಷ್ಟು ಪ್ರಿಫರ್ ಮಾಡೋದಿಲ್ಲ ಸ್ಟೋರ್ ಮಾಡೋದಕ್ಕೆ. ಬಟ್ ಈ ರೀತಿ ನೀವು ಮಾಡೋದ್ರಿಂದ ಇದರ ಲೈಫ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಉಪ್ಪಿನಕಾಯಿ ಕೆಡಬಾರ್ದು ಅಂತ ಹೇಳಿದ್ರೆ ಪದೇ ಪದೇ ಕೈ ಹಾಕೋದಾಗಲಿ ನೀರು ಕೈನ ಮುಟ್ಟೋದಾಗಲಿ ಮಾಡಬಾರ್ದು. ಆಗ ಉಪ್ಪಿನಕಾಯಿ ತುಂಬ ದಿನಗಳ ಕಾಲ ಚೆನ್ನಾಗಿರುತ್ತೆ. ಹಾಗಾದರೆ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.